ನಮಸ್ತೆ ಎಲ್ಲರಿಗೂ ಮಲೆನಾಡು ಕೈರುಚಿ ಚಾನಲಿಗೆ ಸ್ವಾಗತ. ನಾನಿವತ್ತು ಮೊಸರನ್ನ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಹೊತ್ತಿಗೆ ತುಂಬಾ ಚೆನ್ನಾಗಾಗುತ್ತೆ, ಸೆಕೆಯಲ್ಲಿರುವಾಗ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಸುಲಭ ಕೂಡ. ರೈಸ್ ಒಂದು ಬೇಯಿಸಿಟ್ರೆ ಆಯಿತು, ಮೊದಲೇ ಬೇಯಿಸಿ ರೆಡಿ ಮಾಡಿಟ್ಕೊಂಡ್ರೆ ಒಂದು 5 ನಿಮಿಷದೊಳಗೆ ರೆಡಿ ಆಗುತ್ತೆ. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಅನ್ನ ಮಾಡಿ ಇಟ್ಟಿದ್ದೀನಿ. ಬೇಯಿಸಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಅದು ಅಗಲ ಪಾತ್ರದಲ್ಲಿ ಇಲ್ಲದಿದ್ದರೆ ಬಟ್ಲಲ್ಲಿ ಇಟ್ಟರೆ ಆಯಿತು. ಆಮೇಲೆ ಬಾಣಲೆ ಬಿಸಿ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಬೇಕು. ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ, ನೆಲಕಡಲೆ ಬೀಜ, ಜೀರಿಗೆ, ಆಮೇಲೆ ಮೆಣಸು, ಕೆಂಪು ಮೆಣಸು ಒಗ್ಗರಣೆಗೆ, ಹಾಗೆ ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೊಳ್ಬೇಕು. ಈಗ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಜೀರಿಗೆ, ಆಮೇಲೆ ಒಣಮೆಣಸನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನೆಲಕಡಲೆ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಫ್ರೈ ಆದಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತಣ್ಣ ಅನ್ನ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ, ಜಾಸ್ತಿ ಹಾಕಿಲ್ಲ, ಸ್ವಲ್ಪ. ಆಮೇಲೆ ಕಡಲೆಬೇಳೆ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಗ್ಗರಣೆ ಹಾಕಿದರೆ ತಿನ್ನಲಿಕ್ಕೆ ಸ್ವಲ್ಪ ಟೇಸ್ಟಾಗಿ ಬರುತ್ತೆ. ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಎಲ್ಲ ಫ್ರೈ ಆದಮೇಲೆ ಅನ್ನ ಹಾಕಿದರೆ ಆಯಿತು. ಸಿಂಪಲಾಗಿ ಬೇಗನೆ ರೆಡಿ ಆಗುತ್ತೆ. ಬೆಳಿಗ್ಗೆ ತಿಂಡಿಗೂ ಕೂಡ ಮಾಡ್ಬೋದು, ಹಾಗೆ ಮಧ್ಯಾಹ್ನ ಬ್ರೇಕ್ಫಾಸ್ಟಿಗೂ ಚೆನ್ನಾಗಾಗುತ್ತೆ. ಮಧ್ಯಾಹ್ನ ಡ್ಯೂಟಿಯೆಲ್ಲ ಹೋಗೋರಾದರೆ ಟಿಫಿನಿಗೆ ಮಾಡಿ ತಗೊಂಡೋದ್ರೆ ಮಧ್ಯಾಹ್ನಕ್ಕೆ ಊಟಕ್ಕೆ ಚೆನ್ನಾಗಾಗುತ್ತೆ. ದಿಢೀರಾಗಿ ಮಾಡ್ಬೋದು, ಒಂದು 5-10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅನ್ನ ಒಂದು ಮೊದಲಿಗೆ ಬಿಸಿ ಮಾಡಿಟ್ಕೊಂಡ್ರೆ ಬೇಗನೆ ಮಾಡ್ಕೊಳ್ಬೋದು. ಆಮೇಲೆ ಈಗ ಚೆನ್ನಾಗಿ ಒಗ್ಗರಣೆ ಜೊತೆ ಗ್ಯಾಸ್ ಬಂದ್ ಮಾಡಿದ್ದೀನಿ. ಗ್ಯಾಸ್ ಬಂದ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಒಗ್ಗರಣೆ ಅನ್ನದ ಜೊತೆ ಹೊಂದ್ಕೊಳ್ಬೇಕು. ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಮೊಸರು ಹಾಕುವಾಗ ಸಪ್ಪೆ ಆಗುತ್ತಲ್ಲ, ಅದಕ್ಕೋಸ್ಕರ ಈಗಲೇ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ಲ, ಅದಕ್ಕೋಸ್ಕರ. ಸರಿಯಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಮೊಸರು ಹಾಕಿಕೊಂಡ್ರೆ ಆಯಿತು. ಮೊಸರು ಕೂಡ ಹಾಗೆ ತೆಳು ಮಾಡಿ ಹಾಕಬೇಕು. ದಪ್ಪ ಮೊಸರು ಹಾಕಿದರೆ ಅದು ಅನ್ನದ ಜೊತೆ ಹೊಂದಿಕೊಳ್ಳಲ್ಲ, ಅದಕ್ಕೋಸ್ಕರ ತೆಳ್ಳಗೆ ಮಾಡಿ, ತುಂಬ ಜಾಸ್ತಿ ತೆಳುನಲ್ಲ, ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ 1 ಗ್ಲಾಸ್ ಮೊಸರು ಇದ್ದರೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಬೇಕು, ಅರ್ಧ ಇಲ್ಲದಿದ್ದರೆ 3/4 ಗ್ಲಾಸ್ ಆಗುವಷ್ಟು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಗ ಚೆನ್ನಾಗಿ ಅನ್ನದ ಜೊತೆ ಹೊಂದಿಕೊಳ್ಳುತ್ತೆ ಅದು. ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಆಯಿತು. ಹಪ್ಪಳದ ಜೊತೆ ಉಪ್ಪಿನಕಾಯಿ ಸ್ವಲ್ಪ ಸೈಡಿಗೆ ಇದ್ದರೆ ಸಾಕು, ಅಷ್ಟೇ. ತುಂಬಾ ಟೇಸ್ಟಾಗಿ, ತುಂಬಾ ಸುಲಭವಾಗಿ ಮಾಡ್ಬೋದು. ಇದೇ ರೀತಿ ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಸಿಂಪಲ್ ಆಗಿರುವಂಥ ಮಧ್ಯಾಹ್ನಕ್ಕೆ ಬ್ರೇಕ್ಫಾಸ್ಟ್, ಅದೇ ರೀತಿ ಮಧ್ಯಾಹ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಲಂಚಿಗೆ, ಮಧ್ಯಾಹ್ನಕ್ಕೆಲ್ಲ ರೆಡಿಯಾಗಿರುವಂಥ ರೆಸಿಪಿ.